ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮಹಾದೇವ ಮತ್ತು ಕಾವ್ಯ ಅಲ್ಲಿ ಅವನಿಗೆ ಫಸ್ಟು ಪಂಚಮಿನ ಮದುವೆ ಆಗಬೇಕು ಅಂತ ಗಂಡು ಗೊತ್ತು ಮಾಡಿರ್ತಾರೆ. ಆ ಗಂಡಿಗೆ ಮಹೇಶ್ವರಿ ತಮ್ಮ ಕೂಡಾಕ್ಬಿಟ್ಟು ಹೊಡೆದು ಬಡ್ದು ಅವನ್ನ ಓಡಿಸಿರ್ತಾನೆ. ಮದುವೆ ಇವಳನ್ನ ಪಂಚಮಿ ಮದುವೆ ಆಗೋಕ್ಕೋಸ್ಕರ ಆ ಥರ ಮಾಡಿರ್ತಾನೆ. ಅದು ಇವಾಗ ರೌಡಿ ಬಿಟ್ಟು ಆ ಥರ ಮಾಡಿಸಿರ್ತಾನೆ. ಆ ರೌಡಿ ಸಿಗಾಕೊಂಡಿದ್ದಾನೆ. ಇವಾಗ ಪಂಚಮಿ ಮದುವೆ ಆಗಬೇಕಾಗಿದ್ದಂಥ ಗಂಡು ಅವನ್ನ ಎಳ್ಕೊಂಡು ಬಂದು ಕಟ್ಟಾಕಿ, ಬಾಬಾ ಬನ್ನಿ ಇಲ್ಲಿ ಸಿಕ್ಕಿದ್ದಾನೆ ಇವನಿಂದಾನೆ ಅಂತೆ ಈ ಥರ ಮದುವೆ ತಪ್ಪಿಸಿದ್ದು ಅಂತ ಹೇಳಿ ಕರೆದಿದ್ದಾನೆ. ಈ ಕಡೆ ಪ್ರೇಮ ಇವನು ಮದುವೆ ಆಗಿರೋದು ಪ್ರೇಮ ಮತ್ತೆ ಇವಳು ಸಪೋರ್ಟ್ ಮಾಡಿದ್ದಾನೆ. ದಾಮಿನಿ ಮುಖಾಮುಖಿ ಭೇಟಿ. ಆದರೆ ಪ್ರೇಮ ಯಾವುದಕ್ಕೂ ಬಗ್ಗಲ್ಲ. ದಾಮಿನಿ ಏನೇ ಪ್ಲ್ಯಾನ್ ಮಾಡಿದ್ರು ಅದು ಉಲ್ಟಾ ಹೊಡಿಯಂಗೆ ಮಾಡ್ತಾಳೆ. ಈಶ್ವರನ್ನ ನಾನು ಸಾಯಿಸ್ತೀನಿ, ಯಾವ ಕಾರಣಕ್ಕೂ ಬಿಡಲ್ಲ, ಶ್ರೀನಿವಾಸನ ಯಾವ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಪಣ ತೊಟ್ಬಿಟ್ಟಿದ್ದಾಳೆ. ಆದರೆ ಪ್ರೇಮ ಏನು ಮಾಡಿದ್ದಾಳೆ, ಕಲ್ಯಾಣಿ ಮನೆಯಲ್ಲೇ ಕೂಡಿಟ್ಟಿದ್ದಾಳೆ ಅವನ್ನ. ಹಾಗಾಗಿ ಇವನಿಗೆ ಸಿಕ್ತಿಲ್ಲ, ಇವಳಿಗೆ ಹೇಳ್ತಾಳೆ. ಅದಕ್ಕೆ ಎಲ್ಲ ರೌಡಿಗಳನ್ನ ಬಿಟ್ಟು ಹುಡುಕಿಸ್ತಿದ್ದಾಳೆ, ಎಲ್ಲೂ ಸಿಕ್ಕಿಲ್ಲ. ಸಿಕ್ಕಿದ್ರೆ ಅವನ್ನ ಫುಲ್ ಕೊಲೆ ಸಾಯಿಸೇ ಬಿಡ್ತೀನಿ ಅಂತ ಏನು ಪಣ ತೊಟ್ಟು ಕೂತಿದ್ದಾಳೆ. ನೀನು ಸಾಯಿಸು ನೋಡೋಣ, ಹುಡುಕ್ಸು, ಎಲ್ಲಿ ಹುಡುಕ್ಸು ನೋಡ್ತೀನಿ ಅಂತೇಳಿ ಚಾಲೆಂಜ್ ಮಾಡ್ತಿದ್ದಾಳೆ ಪ್ರೇಮ. ನೀನು ಚಾಲೆಂಜ್ ಮಾಡಬೇಡ, ನನಗೆ ಗೊತ್ತು ನಾನು ಹೆಂಗೆ ಹುಡುಕಿಸ್ಬೇಕು ಅಂತೇಳಿ ಅಂತ ದಾಮಿನಿ. ಆದರೆ ಪ್ರೇಮ ನೋಡೋಣ, ಹುಡುಕ್ಸಿ ಏನು ಮಾಡ್ತೀಯ ಮಾಡು, ಸಾಯಿಸೇ ಬಿಡ್ತೀಯಾ ಸಾಯಿಸೇ ಬಿಡು ಅಂತ ಹೇಳ್ತಿದ್ದಾಳೆ. ಚಾಲೆಂಜ್ ಮಾಡ್ತಿದ್ದಾಳಲ್ಲ ಅಂತ ಇವಳಿಗೆ ಸಿಟ್ಟು ಅಂದ್ರೆ ಸಿಟ್ಟು. ಎಲ್ಲಿ ಬಚ್ಚಿಟ್ರು ನಾನು ಬಿಡಲ್ಲ, ನೀನು ಎಲ್ಲೇ ಬಚ್ಚಿಟ್ರು ಶ್ರೀನಿವಾಸನ್ ನಾನು ಬಿಡಲ್ಲ ಅಂತೇಳಿ ಆಟ ಮಾಡ್ತಿದ್ದಾಳೆ. ಆಯ್ತಾಯ್ತು ಮಾಡು ಅಂತೇಳಿ ಅವಳ ಆ ಕಡೆ ಹೋಗ್ತಾಳೆ. ಅವಳನ್ನ ನೋಡ್ಬಿಟ್ಟು ನಕ್ಕೊಂಡು ಸುಮ್ಮನೆ ನಿಂತಿರ್ತಾಳೆ ಮನೆಯಲ್ಲೇ ಪ್ರೇಮ. ಹಾಗಾಗಿ ಪ್ರೇಮಂಗೆ ಒಟ್ಟಿಗೆ ಫ್ಯಾಮಿಲಿ ಎಲ್ಲ ಒಂದು ಮಾಡಬೇಕು ಅನ್ನೋ ಆಸೆ. ದಾಮಿನಿಗೆ ಎಲ್ಲಾನು ಹಾಳು ಮಾಡಿ ಕೊನೆಗೆ ಆಸ್ತಿ ಎಲ್ಲ ಅವಳದು ಮಾಡ್ಕೋಬೇಕು ಅಂತ ಆಸೆ. ಇಲ್ಲಿ ಈ ಕಡೆ ಬಂದು ಮಹಾದೇವ ಚೆನ್ನಾಗಿ ಬಾರಿಸ್ತಾ ಇದ್ದಾನೆ ಮಹೇಶ್ವರಿ ತಮ್ಮಂಗೆ. ಮೋಸ ಮಾಡಿ ನನ್ನ ತಂಗಿಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಾರಿಸ್ತಾ ಇದ್ದಾನೆ. ಅದನ್ನ ನೋಡ್ಬಿಟ್ಟು ಇವಳು ಕಂಡ್ಕೊಂಡು ಬಿಡ್ತಾ ಇದ್ದಾಳೆ. ದಾಮಿನಿಗೆ ಫೋನ್ ಮಾಡ್ತಾಳೆ, ಬಂದು ಸಹಾಯ ಮಾಡು ಅಂತೇಳಿ. ದಾಮಿನಿ ನಂದೇ ತಲೆ ತಿನ್ನೋಷ್ಟು ಪ್ರಾಬ್ಲಮ್ ಇದೆ, ನೀವು ಆಗ ಮಾಡ್ಕೊಂಡಿರೋ, ನಾ ಬರೋಕ್ಕಿಂತ ಮೊದಲು ಮಾಡ್ಕೊಂಡಿರೋದು, ಅದನ್ನು ನೀನೇ ಬಗೆಹರಿಸ್ಕೋಬೇಕು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ದಾಮಿನಿ ಹೇಳ್ಬಿಡ್ತಾಳೆ. ಇವಳು ಇನ್ಯಾರನ್ನು ಕರೆಯೋದಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಹೋಗಿ ರೂಮ್ ಬಾಗ್ಲಾಕೊಂಡ. ಇವಳೇ ಮಹೇಶ್ವರಿನೇ ಹೇಳಿದ್ದು ರೂಮ್ ಬಾಗ್ಲಾಕ್ ಹೋಗು ಅಂತ ಹೇಳ್ಬಿಟ್ಟು ಬಾಗ್ಲಾಕೊಂಡವನೇ. ಆದರೂ ಬಾಗಿಲು ತಟ್ಟಿ ತೆಗಿಯೋ, ನಿನ್ನನ್ನು ಸುಮ್ಮನೆ ಬಿಡಲ್ಲ ತೆಗಿಯೋ ಅಂತೇಳಿ ಮಹಾದೇವ ಏನು ಆಟ ಮಾಡ್ತಾ ಕೂತಿದ್ದಾನೆ. ಆದರೆ ಅವನು ತೆಗ್ದಿಲ್ಲ, ಬಾಗಿಲು ಒಳಗಡೆ ಸೇರ್ಕೊಬಿಟ್ಟಿದ್ದಾನೆ. ಮಹಾದೇವನ ಚಿಕ್ಕಪ್ಪನೂ ಕೂಡ, ಬಿಡು ಮಹಾದೇವ, ನೀನು ಕೊಲೆ ಮಾಡಿ ನೀನು ಜೈಲಿಗೆ ಹೋಗೋ ಬದಲು ಬಿಟ್ಬಿಡು ಹೊತ್ಲಾಗಿ ಅವನ್ನೆಲ್ಲರೂ ಹೋಗ್ಲಿ ಅಂತ ಹೇಳ್ತಾವನೆ. ಆದರೆ ಇವನು ಸಿಟ್ಟು ತಡಿತಾ ಇಲ್ಲ. ಕಲ್ಯಾಣಿ ನೀನು ಏನೂ ಮಾಡ್ತೀಯ ಮಹಾದೇವ, ಹೋಗ್ಬಿಟ್ಟು ಇನ್ನು ಜೈಲಿಗೆ ಕೂತ್ಕೋತೀಯ, ಅವನ್ನ ಸಾಯಿಸ್ಬಿಟ್ಟು ಬಿಟ್ಬಿಡ ಅವನ್ನ ಅಂತ ಹೇಳ್ತಾವಳೆ. ಆದರೂ ಅವನಿಗೆ ಸಿಟ್ಟು ಅಂದರೆ ಸಿಟ್ಟು. ನನ್ನ ತಂಗಿ ಲೈಫ್ ಹಾಳು ಮಾಡೋದ್ನಲ್ಲ ಇವನು ಅಂತ ಹೇಳ್ಬಿಟ್ಟು ಸಿಟ್ಟು ಅಂದರೆ ಸಿಟ್ಟಿದೆ. ಹಂಗಾಗಿ ಚೆನ್ನಾಗಿ ತದಕ್ಕೆ ಬಿಟ್ಟ ಸರಿಯಾಗಿ. ಅಷ್ಟಿಷ್ಟು ಹೊಡಿಲಿಲ್ಲ ಮಾತ್ರ, ಹೊಡೆದು ಇಡ್ತಾವನೆ. ಎಷ್ಟು ಹೊಡೆದ್ರೂ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಾಗ್ದಲೇ ಒದ್ದಾಡ್ತಿದ್ದಾನೆ. ಆಗ ಹೋಗಿ ರೂಮ್ ಬಾಗಿಲು ಹಾಕು ಅಂತ ಹೇಳಿ ಕಳಿಸ್ತಾಳೆ. ಇವಳು ಕಲ್ಯಾಣಿ ಗಾಬರಿ ಆಗೋಗ್ಬಿಟ್ಟಿದ್ದಾಳೆ. ಏನು ಕತೆನಪ್ಪ ಇದು, ಮಹಾದೇವ ಬಿಡಲ್ಲ ಇವನ್ನ, ಏನು ಮಾಡೋದು ಅಂತೇಳಿ ಚಿಂತೆ ಮಾಡ್ತಾನೆ ಇದ್ದಾಳೆ. ಆದರೆ ಮಹಾದೇವಂಗೆ ಇವಳು ಎಷ್ಟೇ ಸಮಾಧಾನ ಮಾಡಿದ್ರು ಕಲ್ಯಾಣಿ ಮಹಾದೇವ ಸಮಾಧಾನ ಆಗ್ತಿಲ್ಲ. ಏಕೆಂದರೆ ಅವನಿಗೆ ತಂಗಿ ಅಮ್ಮ ಅಂದರೆ ಪ್ರಾಣ, ಅಷ್ಟು ಇಷ್ಟಪಡ್ತಾನೆ. ಕಾವ್ಯ ಅಂತೂ ಬಿಟ್ಟಂಗೆ ನೋಡ್ತಾ ನಿಂತಿದ್ದಾಳೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಮಹಾದೇವನ ಚಿಕ್ಕಪ್ಪನೂ ಕೂಡ ಸಮಾಧಾನ ಮಾಡ್ತಿದ್ದಾನೆ. ಏನು ಸಮಾಧಾನ ಮಾಡಿರೋ ಇವನು ಮಹಾದೇವ ಆ ಕಡೆ ತಿರ್ಕೊಂಡು ಅದೇನೋ ನೋಡ್ತಾ ಇದ್ರು. ಅಷ್ಟೊತ್ತಿಗೆ ಈ ಕಡೆ ಎಸ್ಕೇಪ್ ಹೋಗಿ ರೂಮ್ ಬಾಗ್ಲಾಕ್ಕೊಬಿಡ್ತಾನೆ. ಬಾಗ್ಲಾಕೊಂಡು ತೆಗಿ ಎಷ್ಟು ತೆಗಿ ಅಂದ್ರೆ ಏನು ಮಾಡಿದ್ರು ತೆಗಿಯಲ್ಲ. ಭಾಳನೇ ಬಾಗ್ಲಾಕೊಂಡು ಹಂಗೆ ಇದು ಮಾಡ್ಕೊಂಡಿರ್ತಾನೆ. ಆಮೇಲೆ ಭಾಳ ಬೇಜಾರಾಗ್ಬಿಡುತ್ತೆ ಮಹಾದೇವಂಗೆ. ನನ್ನ ತಂಗಿ ಜೀವನ ಜೊತೆ ಆಟ ಆಡೋದ್ನಲ್ಲ ಇವನು ಅಂತೇಳ್ಬಿಟ್ಟು. ಮಹೇಶ್ವರಿಗೂ ಚೆನ್ನಾಗಿ ಬೆಂಡೆತ್ತಾನೆ ಅನಿಸುತ್ತೆ. ಲಾಸ್ಟಿಗೆ ಉಗಿತಾನೆ ಸರಿಯಾಗಿ. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅವಳು ಶೇಫ್ ಆಗಿದ್ದಾಳೆ.
ಇನ್ಯಾರನ್ನು ಕರೆಯೋದು ಅಂತ ಇವಳು ಯೋಚನೆ ಮಾಡ್ತಿದ್ಲು. ಕೊನೆಗೆ ಮಗ, ಅವಳು ಸ್ವಂತ ಮಗ ರಾಮಂದು ನೆನಪಾಯಿತು. ಅವನಿಗೆ ಫೋನ್ ಮಾಡ್ತಾಳೆ, ರಾಮು ಬಾರೋ ಬೇಗ, ನನ್ನ ತಮ್ಮನ ನಿಮ್ಮ ಮಾವನ ಸಾಯಿಸ್ತಾವನೆ ಕಣೋ ಮಾದೇವ, ಬಾರೋ ಬಾರೋ ಅಂತ. ಯಾಕಮ್ಮ ಏನಾಯಿತು ಏನು ಅದೆಲ್ಲ ಹೇಳೋಕ್ಕಾಗಲ್ಲ, ಬಾರೋ ಇಮ್ಮಿಡಿಯೇಟಾಗಿ 5 ನಿಮಿಷದಲ್ಲಿ ಬಂದುಬಿಡೋ ಅಂತ ಕರೀತಾಳೆ. ಆಮೇಲೆ ಪಂಚಮಿ ಪಾಪ ಅಳ್ತಾ ಇದ್ದಾಳೆ. ಕಾವ್ಯ ಸಮಾಧಾನ ಮಾಡ್ತಾಳೆ. ಏನು ಸಮಾಧಾನ ಮಾಡಿದ್ರು ಪಂಚಮಿಗೆ ಅವಳು ನಿಲ್ತಿಲ್ಲ. ಅನ್ಯಾಯವಾಗಿ ನನ್ನ ಬದುಕನ್ನ ಹಾಳು ಮಾಡಿ ಹಾಕೋದ್ರಲ್ಲ, ನನಗೆ ಗೊತ್ತು ಮಾಡಿದ ಹುಡುಗನಿಗೆ ಕೊಟ್ಟಿದ್ದಿದ್ರೆ ನಾನು ಚೆನ್ನಾಗಿರ್ತಾ ಇದ್ದೆ, ನನ್ನ ಲೈಫನ್ನೇ ಹಾಳು ಮಾಡಿದ್ರಲ್ಲ ಅಂತೇಳ್ಬಿಟ್ಟು ಭಾಳ ಚಿಂತೆ ಮಾಡ್ತಾ ಇದ್ದಾಳೆ. ಅಳ್ತಿದ್ದಾಳೆ, ಬಿಕ್ಕಿ ಬಿಕ್ಕಿ ಅಳ್ತಾಳೆ ಪಾಪ. ಅದೇನು ಗೊತ್ತಿಲ್ಲದ ಹುಡುಗಿ, ಆ ಹುಡುಗಿಗೆ ಅನ್ಯಾಯ ಮಾಡೋದು ಎಷ್ಟರ ಮಟ್ಟಿಗೆ ನ್ಯಾಯ ಹೇಳಿ? ಪಾಪ ತುಂಬಾ ಒಂಥರ ಇದ್ರೂ ವ್ಯಕ್ತಿಗಳು ಇವರೆಲ್ಲ. ಇಲ್ಲಿ ಮಹಾದೇವ ಸಿಟ್ಟು ತಡಿತಿಲ್ಲ. ಅವನು ಬಾಗಿಲು ತಡ್ತಿದ್ದಾನೆ, ತೆಗಿ ಅಂತ ಒಂದೇ ಉಸಿರಿಗೆ ಏನೇ ಮಾಡಿದ್ರು ತೆಗಿತಾನೇ ಇಲ್ಲ ಇವನು. ತೆಗೆದ್ರೆ ಸರಿ ಬಾರ್ಸಾಕ್ಬಿಡ್ತಾನೆ, ತೆಗೆದ ಹೋದ್ರೇ ಸೇಫು ಅವನು. ಹಾಗಾಗಿ ಇನ್ನು ಶ್ರೀನಿವಾಸ ಅದೇ ಮನೇಲಿದ್ದಾನೆ, ಆದರೆ ಯಾವ ರೂಮಲ್ಲಿದ್ದಾನೆ ಅಂತ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ಪ್ರೇಮಗೆ ಮಾತ್ರ ಗೊತ್ತಿದೆ. ಅಷ್ಟು ಬಿಟ್ಟರೆ ಕಲ್ಯಾಣಿಗೂ ಗೊತ್ತಿಲ್ಲ, ಮಹಾದೇವಂಗೂ ಗೊತ್ತಿಲ್ಲ. ಮಹಾದೇವ ಇನ್ನೂ ಹುಡ್ಕೋಗೋಜಿಗೆ ಹೋಗಿಲ್ಲ ಅಪ್ಪಾಜಿ ಎಲ್ಲೋದ್ರು ಅಂತೇಳಿ. ಅಪ್ಪಾಜಿ ಅವನಿಗೆ ಗೊತ್ತಿತ್ತು ನನ್ನ ಮಗನೇ ಸ್ವಂತ ಅಂತೇಳಿ, ಆದರೆ ಅವನು ಹೇಳಲೇ ಇಲ್ಲ. ಕಲ್ಯಾಣಿ ನನ್ನ ಹೆಂಡ್ತಿ, ನೀನು ನನ್ನ ಮಗ ಅಂತ ಅವನು ಹೇಳೇ ಇಲ್ಲ ಶ್ರೀನಿವಾಸ. ಹಾಗೇ ಸುಮ್ಮನೆ ಇದ್ದುಬಿಟ್ಟಿದ್ದ. ಇಲ್ಲಿ ಈ ಕಡೆ ಪ್ರೇಮನೂ ಹೇಳಿಲ್ಲ. ಇವಳು ರಾಮಂಗೆ ಫೋನ್ ಮಾಡಿಕೊಂಡು ಮಹೇಶ್ವರಿ ಬಾ ಬೇಗ ಅಂತ ಕರಿತಿದ್ದಾಳೆ. ಅವನಿನ್ನೂ ಬಂದಿಲ್ಲ. ಸರಿ ಯಾಕಮ್ಮ ಏನಾಯ್ತಮ್ಮ ಅಂತಾನೆ. ಎಷ್ಟಾದರೂ ಅಮ್ಮ ಅಲ್ವಾ, ಎತ್ತಮ್ಮ, ಕರೆದ್ರೆ ಬರಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ವಿಧಿ ಇಲ್ದಲೇ ಅವನು ಬರಲೇಬೇಕಾಗುತ್ತೆ. ಪ್ರೇಮಗಂತೂ ಟಾರ್ಚರ್ ಕೊಡ್ತಾಳೆ, ಕಡಿಮೆ ಟಾರ್ಚರ್ ಕೊಡಲ್ಲ. ಒಂಥರ ವೈರಿ ಥರ ಆಡ್ತಾಳೆ ಇವಳು, ಅತ್ತೆ ಆಗಿಲ್ಲ ಈ ರೀತಿ ಈ ಸಿಚುವೇಷನಲ್ಲಿ. ಬಟ್ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ರಾಮು ಅಲ್ಲಿಂದ ಇಮ್ಮಿಡಿಯೇಟಾಗಿ ರಾಮು ಮತ್ತು ಪ್ರೇಮ ಅಲ್ಲಿಂದ ಬರ್ತಾರೆ. ಬಂದು ಕಾಪಾಡ್ಬೋದು ಅನಿಸುತ್ತೆ. ಇವತ್ತಿನ ಎಪಿಸೋಡನ್ನು ನಾಳಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಈ ಕಥೆನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ ನೋಡಿ, ನಿಮಗೆ ಅರ್ಥ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಡಾಕ್ಟರ್ ಆಗಿದ್ದರೂ ಕೂಡ ಪಾಪ ಅವನ ಪಾಡಿಗೆ ಅವನು ಇರ್ತಾನೆ, ಅವನು ಇರೋಕ್ಕೂ ಬಿಡಲ್ಲ. ಪ್ರೇಮ ಕೇಳ್ತಾಳೆ ಏನಾಯಿತು ಅಂತೇಳಿ. ಏನೋ ಮನೇಲಿ ಗಲಾಟೆ ಅಂತ ಹೇಳ್ತಾನೆ. ಸರಿ ಹೋಗೋಣ ರಾಮು, ಮತ್ತು ಹಂಗಿದ್ದ ಮೇಲೆ ಹೋಗೋಣ, ಸುಮ್ಮನೆ ಫೋನ್ ಮಾಡಲ್ಲ, ನಡಿ ನೋಡೋಣ ಅಂಥೇಳಿ ಕರ್ಕೊಂಡು ಹೊರಡ್ತಾಳೆ ಅಲ್ಲಿಂದ. ಅವರು ಬಂದು ಆಮೇಲೆ ಅದೇನು ಡಿಸಿಷನ್ನು, ಪ್ರೇಮ ಏನು ಇದು ಮಾಡ್ತಾಳೋ, ಮಾದೇವಂಗೆ ಏನೇನು ಹೇಳ್ತಾಳೋ ಹೇಳಿ ಸಮಾಧಾನ ಮಾಡಿ ಅವನ ಪಾಡಿಗೆ ಅವನನ್ನು ಬಿಡಿಸ್ತಾರೆ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.